ಪರಾಜಿತಾಸೋ ಅಪನಿಲಯಂತಾಂ ಅಂಗಿರಸೋ ವಿರೂಪಾಧಿವಸ್ಪುತ್ರಾಸೋ ಅಸುರಸ್ಯ ವೀರಾಃ ವಿಶ್ವಾಮಿತ್ರಾಯ ದದತ್ ಮಘಾನಿ ಸಹಸ್ರಸಾವೆ ಪ್ರತಿರಂತ ಆಯುಃ. ಮಂಗಳವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತೆ. ಆದರೆ ಅದಕ್ಕೂ ಮುನ್ನ ಚಿಕ್ಕದೊಂದು ವಿರಾಮ. ವಿರಾಮದ ನಂತರ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಅಮೃತ ಬಿಂದು ಅರ್ಪಿಸುವ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯ ಆದರದ ಪ್ರೀತಿಪೂರ್ವಕವಾದಂಥ ಸುಸ್ವಾಗತ. ಪವರ್ಡ್ ಬಾಯ್ ಶಕುಂತಲಾ ಹರ್ಬಲ್ ಹೇರ್ಟೋನ್. ವೀಕ್ಷಕರೇ, ಇದು ಮಂಗಳವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಘ್ನಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ ಮಹಾದೇವಾಯ ನಮಃ. ಇವತ್ತಿನ ಈ ಒಂದು ಯಾಗ ಕಾಲದಲ್ಲಿ ಈ ಒಂದು ಮಹಾಯಜ್ಞಕ್ಕೆ ಆಗಮಿಸಿರ್ತಕ್ಕಂತಹ ಎಲ್ಲ ಋತ್ವಿಜರಿಗೂ ಭಗವಂತನ ಸಂಪೂರ್ಣ ಕೃಪಾಶೀರ್ವಾದ ಆಗಲಿ. ವಿಪ್ರರು ಲೋಕದ ಹಿತವನ್ನು ಕಾಯ್ತಕ್ಕಂಥವ್ರು. ಹಿಂದೆ ಒಂದು ಮಾತಿತ್ತು, ಪುರೋಹಿತರು ಪುರವನ್ನು ಕಾಯ್ತಕ್ಕಂಥ, ಪುರದ ಹಿತದ ಬಗ್ಗೆ ಚಿಂತನೆ ಮಾಡ್ತಕ್ಕಂಥವ್ರಿಗೆ ಪುರೋಹಿತರು ಅಂತಿತ್ತು. ಹಾಗೆ ಇವತ್ತಿಗೆ ಇಲ್ಲಿಗೆ ಆಗಮಿಸಿರ್ತಕ್ಕಂಥ ಎಲ್ಲ ವಿಪ್ರ ಬಾಂಧವರಿಗೆ ಭಗವಂತನ ಸಾಕ್ಷಾತ್ಕಾರವಂತಹ ಭಗವಂತನ ಸಾಂಬ ಸದಾಶಿವನ ಅನುಗ್ರಹ ಆಗಲಿ. ಭಗವತ್ ಶಂಕರಾಚಾರ್ಯರ ಸಂಪೂರ್ಣ ಅನುಗ್ರಹ ಆಗಲಿ. ಇದೇ ಪ್ರಕಾರವಾಗಿ ತಾಯಿ ಶಾರದೆ ಅವರ ನಾಲಿಗೆ ಮೇಲೆ ನಿಂತು ಲೋಕ ಸಮಸ್ತ ಸುಖಿನೋಭವಂತು ಹೇಳುವ ಆ ಒಂದೊಂದು ನುಡಿಮುತ್ತುಗಳು ಸಹಿತ ವಿಶ್ವಶಾಂತಿಗಾಗಲಿ, ಲೋಕ ಕಲ್ಯಾಣಾರ್ಥಕ್ಕಾಗಲಿ, ಪ್ರತಿಯೊಂದು ಸಹಿತ ಹಿತವನ್ನು ಕಾಪಾಡ್ತಕ್ಕಂತಹ ವಿಪ್ರ ಬಾಂಧವರಿಗೆ ಸಂಪೂರ್ಣವಾದಂಥ ಅನುಗ್ರಹ ಆಗಲಿ. ಹಾಗೆ ಈ ಯಾಗಕ್ಕೆ ಆಗಮಿಸಿರ್ತಕ್ಕಂತಹ ಭಕ್ತ ಮಹಾಶಯರಿಗೆ ಎಲ್ಲರಿಗೂ ನಿಮ್ಮ ನಿಮ್ಮ ಕೋರಿಕೆಗಳಂತೆ ಶೀಘ್ರವಾಗಿ ಈಡೇರಲಿ. ಕೋರಿಕೆಗಳು ನಿಮ್ಮೆಲ್ಲರ ಕೋರಿಕೆ ಒಂದಾಗಿರಬೇಕು. ಇವತ್ತು ನಾವು ಮಾಡ್ತಿರ್ತಕ್ಕಂತಹ ಈ ಪರ್ಜನ್ಯ ಹೋಮ, ಪರ್ಜನ್ಯ ಅನುಷ್ಠಾನ, ರುದ್ರಾನುಷ್ಠಾನ, ರುದ್ರ ಮಹಾಯಾಗ ಇದೆಲ್ಲವೂ ಸಹಿತ ಮಳೆಗಾಗಿ, ದೇಶದ ಹಿತಕ್ಕಾಗಿ, ನಮ್ಮ ದೇಶದ ಬೆನ್ನೆಲುಬಾಗಿರ್ತಕ್ಕಂಥ ರೈತ ಪರಿವಾರಕ್ಕಾಗಿ, ದೇಶವನ್ನು ಕಾಯ್ತಿರ್ತಕ್ಕಂಥ ಯೋಧ ಕುಟುಂಬದ ನೆಮ್ಮದಿಗೋಸ್ಕರ. ಇದೆಲ್ಲವೂ ಚೆನ್ನಾಗಿದ್ದರೆ ನಾವು ನೀವೆಲ್ಲರೂ ಚೆನ್ನಾಗಿರ್ತೀವಿ. ಒಂದು ಅಗಳು ಭತ್ತ, ಒಂದು ಭತ್ತದ ಒಂದೇ ಒಂದು ಅಗಳು, ಒಂದು ಬೀಜ ಬೆಳಿಬೇಕಾದ್ರೆ ಭೂಮಿಯಿಂದ ಅದಕ್ಕೆ ಬಹಳ ಶ್ರಮ ಇದೆ. ಅದಕ್ಕೆ ವರ್ಣನ ಕೃಪೆ ಬೇಕು, ಭೂತಾಯಿಯ ಒಂದು ಶಕ್ತಿ ಬೇಕು. ಅದನ್ನು ಬೆಳೆಸುವಂತಹ ಕ್ರಮ ಆ ರೈತನಿಗೆ ಮತ್ತಷ್ಟು ಶಕ್ತಿ ಬೇಕು. ಹಾಗೂ ರೈತರಿಗೆ ನಾವು ಕೊಡಬೇಕಾಗಿರ್ತಕ್ಕಂಥದ್ದು ಚಿನ್ನ ಬೆಳ್ಳಿ ವಜ್ರ ವೈಡೂರ್ಯವಲ್ಲ. ಆಯಾ ಭಾಗಗಳಲ್ಲಿ ಕೆರೆ ಬಾವಿಗಳಲ್ಲಿ ಜಲ ಸಂತೃಪ್ತಿಯಾಗಿದ್ದರೆ ಅವರೇ ನಿಜಕ್ಕೂ ಶ್ರೀಮಂತರು, ಅವರೇ ನಮ್ಮ ದೇಶದ ಆಳ್ತಕ್ಕಂಥ ನಾಯಕರು. ಯಾಕೆಂದರೆ ಎಲ್ಲರಿಗೂ ಭಗವಂತ ತೃಪ್ತಿ ಬೇಕು ಅಂತಂದಾಗ ಅನ್ನ ಸಂತರ್ಪಣೆ, ಅನ್ನ ಮನುಷ್ಯನಿಗೆ ತೃಪ್ತಿ ಕೊಡ್ತಕ್ಕಂಥದ್ದು ಅನ್ನ ಒಂದೇ. ಆ ಅನ್ನಪ್ರಸಾದವನ್ನು ಮನುಷ್ಯ ಎಲ್ಲಿ ಸಾಕು ಅಂತಾನೆಂದರೆ ಹೊಟ್ಟೆ ತುಂಬ ಊಟ ಬಡಿಸಿದಾಗ ಸಾಕು ಅನ್ನೋ ಮಾತಾಡ್ತಾನೆ. ಇನ್ನು ಅದು ಬಿಟ್ಟು ಚಕ್ರೂಪ ಬರೆಯೋದಕ್ಕೆ ಕೊನೆಯೇ ಇಲ್ಲದಂಥ ಸೊನ್ನೆಗಳು ಹಾಕ್ತಾ ಹೋದರೆ ಎಷ್ಟು ಕೋಟಿ ಮಿಲಿಯನ್ ಆದರೂ ಸಹಿತ ಇನ್ನೂ ಅಷ್ಟು ಬೇಕು ಅನ್ನೋ ಆಸೆ ಈ ಮನುಷ್ಯನಿಗೆ. ಆದರೆ ಸಂತೃಪ್ತಿಗೊಳ್ತಕ್ಕಂಥದ್ದಲ್ಲಿ ಸುಂದರವಾದಂತಹ ಭಗವತ್ ಸಾನ್ನಿಧ್ಯದಲ್ಲಿ ಪ್ರಸಾದ ಸಿಕ್ಕಾಗ, ಹೊಟ್ಟೆ ತುಂಬ ಊಟ ಆದಾಗ, ಆ ಹೊಟ್ಟೆ ತುಂಬ ಊಟ ಆಗಬೇಕಾದ್ರೆ ದವಸ ಧಾನ್ಯ ಬೇಕು. ದವಸ ಧಾನ್ಯ ಬೇಕಂದರೆ ವರ್ಣನ ಕೃಪೆ ಆಗಬೇಕು. ಹಾಗಾಗಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಹಾಗೂ ವಿಶ್ವಶಾಂತಿಗಾಗಿ ಮಾಡಿದಂಥ ಈ ಮಹಾಯಾಗದಲ್ಲಿ, ಅದರಲ್ಲೂ ಇವತ್ತಿನ ದಿವಸ ಈ ಯಾಗ, ಇಂತಹದ್ದೊಂದು ಯಾಗ ನಾನು ಮಾಡಬೇಕು ಅನ್ನೋ ಒಂದು ಸಂಕಲ್ಪ ನಂದಿತ್ತು. ಆದರೆ ಸಂಕಲ್ಪವನ್ನು ನನ್ನ ಆತ್ಮೀಯರಾದಂತಹ ಪ್ರಭಾಕರ್ ರೆಡ್ಡಿ ಅವರ ಹತ್ರ ನಾನು ಈ ಸಂಕಲ್ಪವನ್ನು ಇಟ್ಟಾಗ, ಎರಡನೇ ಮಾತಾಡ್ದಿರ ಸಾಕಷ್ಟು ಧರ್ಮ ಕಾರ್ಯಗಳನ್ನು ನಿರಂತರವಾಗಿ ಅವರ ದಂಪತಿಗಳು ನಡೆಸ್ಕೊಂಡು ಬಂದಿದ್ದಾರೆ. ಅದೇ ಪ್ರಕಾರವಾಗಿ ಈ ಒಂದು ಕಾರ್ಯಕ್ರಮ ಮಾಡಬೇಕು. ಹರಿದ್ವಾರ್ಗೆ ಹೋಗಬೇಕು, ಋಷಿಕೇಶ್ಗೆ ಹೋಗಬೇಕು, ಅಲ್ಲಿಂದ ಗಂಗೆಯನ್ನು ತರಬೇಕು. ಆ ಗಂಗಾ ಜಲದಿಂದ ಇಲ್ಲಿ ಈ ಒಂದು ಪವಿತ್ರವಾಗಿರೋ ಕ್ಷೇತ್ರ ಇದು ಸುಮಾರು 1200 ವರ್ಷಗಳ ಇತಿಹಾಸ ಇರತಕ್ಕಂಥ ಕ್ಷೇತ್ರ. ಇಂದಿಗೂ ನೀವು ಇಷ್ಟೆಲ್ಲ ನೋಡಿದ್ದೀರಿ. ಗರ್ಭಗುಡಿಯಲ್ಲಿರ್ತಕ್ಕಂಥ ಸ್ವಾಮಿಯ ದರ್ಶನ ನಿಮಗಾಗಿಲ್ಲ. ಗರ್ಭಗುಡಿಯಲ್ಲಿರ್ತಕ್ಕಂಥ ಸ್ವಾಮಿಯ ದರ್ಶನವನ್ನು ನಾವು ಚಿತ್ರೀಕರಿಸೋದಕ್ಕೆ ಖಂಡಿತ ಸಾಧ್ಯವಿಲ್ಲ. ಎಷ್ಟೋ ಕ್ಯಾಮ್ರಾಗಳು ಕಣ್ಣನ್ನು ಅದನ್ನು ತಪ್ಪಾಗಿ ಸೆರೆ ಹಿಡಿಬೇಕು ಅಂತ ಹೊರಟರು ಸಹಿತ ಇವತ್ತಿಗೂ ಕ್ಯಾಮ್ರಾ ಕಣ್ಣಿಗೆ ಸಿಗದಿರತಕ್ಕಂತಹ ಒಂದು ವಿಶೇಷವಾದ ಸಾನ್ನಿಧ್ಯ ಅಂದರೆ ನಾಗೇಶ್ವರನ ಸಾನ್ನಿಧ್ಯ.
ಅದಕ್ಕೋಸ್ಕರ ನಾನು ಗರ್ಭಗುಡಿಯಲ್ಲಿ ನಿಂತು ಸಂಕಲ್ಪ ಮಾಡಿ ಪ್ರಸಾದವನ್ನು ತೆಗೆದುಕೊಳ್ಳುವಾಗ ಬರೀ ನಾನು ಸ್ವರ ಮಾತ್ರ ನೀವು ಕೇಳ್ಬೋದೇ ವಿನಃ ಗರ್ಭಗುಡಿಯಲ್ಲಿರ್ತಕ್ಕಂಥ ಸ್ವಾಮಿ ದರ್ಶನ ನಿಮಗಾಗಲ್ಲ. ಸ್ವಾಮಿ ದರ್ಶನ ಆಗಬೇಕಂದ್ರೆ ನೀವೇ ಸ್ವತಃ ಈ ಬೇಗೂರಿಗೆ ಬರಬೇಕು, ನಾಗನಾಥೇಶ್ವರನ ಸಾನ್ನಿಧ್ಯದಲ್ಲಿ ದರ್ಶನ ಮಾಡಬೇಕು, ನಿಮ್ಮ ಕೋರಿಕೆಗಳನ್ನು ಈಡೇರಿಸ್ಕೋಬೇಕು. ಇವತ್ತು ನಡೆದಂಥ ಈ ಯಾಗದಲ್ಲಿ ಆಗಮಿಸಿದಂಥ ಪ್ರತಿಯೊಬ್ಬರಿಗೂ ಸಹಿತ ಲೋಕ ಕಲ್ಯಾಣಾರ್ಥವಾಗಿ ನಡೆದಂಥ ಈ ಯಾಗ ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಒಳ್ಳೆಯದಾಗಲಿ, ಶುಭವಾಗಲಿ. ಹರೇ ನಮಃ ಪಾರ್ವತೀಪತಯೇ. ಸಂಸಾರಾರ್ಣವನಾಶನ ಶಾಶ್ವತ ಸಾಧು ಹೃದಿ ಪ್ರಿಯವಾಸ ಶಿವ. ಸಂಸಾರಾರ್ಣವನಾಶನ ಶಾಶ್ವತ ಸಾಧು ಹೃದಿ ಪ್ರಿಯವಾಸ ಶಿವ. ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ. ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ. ರಾಮೇಶ್ವರ ರಮಣೀಯ ಮುಖಾಂಬುಜ ಸೋಮೇಶ್ವರ ಸುಕೃತೆ ಶಿವ. ರಾಮೇಶ್ವರ ರಮಣೀಯ ಮುಖಾಂಬುಜ ಸೋಮೇಶ್ವರ ಸುಕೃತೆ ಶಿವ. ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ. ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ. ಗಂಗಾಗಿರಿಸುತ ವಲ್ಲಭ ಗುಣಹಿತ ಶಂಕರ ಸರ್ವಜನೇನ ಶಿವ. ಗಂಗಾಗಿರಿಸುತ ವಲ್ಲಭ ಗುಣಹಿತ ಶಂಕರ ಸರ್ವಜನೇನ ಶಿವ. ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ. ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ. ಡಾಕ್ಟರ್ ಮಹರ್ಷಿ ಆನಂದ ಗುರೂಜಿಯವರ ನಿತ್ಯ ಪ್ರಾರ್ಥನೆಗೆ ಶುಭ ಸಂಕೇತವಾಗಿ ಮಳೆರಾಯ ಶುಭಾಶೀರ್ವಾದ ನೀಡಿದ್ದು, ಗುರೂಜಿಯವರು ಇಡೀ ಯಾಗಕ್ಕೆ ಪಟ್ಟ ಶ್ರಮಕ್ಕೆ ಸಾರ್ಥಕ ಫಲ ನೀಡಿತ್ತು. ಮಂಗಳವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತೆ. ಆದರೆ ಅದಕ್ಕೂ ಮುನ್ನ ಚಿಕ್ಕದೊಂದು ವಿರಾಮ.
ವಿರಾಮದ ನಂತರ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಅಮೃತ ಬಿಂದು ಅರ್ಪಿಸುವ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯ ಆದರದ ಪ್ರೀತಿಪೂರ್ವಕವಾದಂಥ ಸುಸ್ವಾಗತ. ಪವರ್ಡ್ ಬಾಯ್ ಶಕುಂತಲಾ ಹರ್ಬಲ್ ಹೇರ್ ಟೋನ್. ವೀಕ್ಷಕರೇ, ಇದು ಮಂಗಳವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ. ಡಾಕ್ಟರ್ ಪ್ರಭಾಕರ ರೆಡ್ಡಿ ಮೃದು ಭಾಷಿ, ಮಿತಭಾಷಿ, ಉನ್ನತ ಮಟ್ಟದ ವ್ಯಕ್ತಿತ್ವ, ರುದ್ರ ಮಹಾಯಾಗದ ರೂವಾರಿ ಮತ್ತು ಆಯೋಜಕರು. ಸದಾ ಸಮಾಜ ಸೇವೆ ಮತ್ತು ಧಾರ್ಮಿಕ ಕಾರ್ಯಗಳನ್ನು ಸೇವೆಯಾಗಿಸಿಕೊಂಡಿರುವ ಅಪರೂಪದ ವ್ಯಕ್ತಿ. ಕಳೆದ 25 ವರ್ಷಗಳಿಂದ ಆನೇಕಲ್ ಸುತ್ತಮುತ್ತಲ ಭಾಗ ಮುಂತಾದ ಕಡೆಗಳಲ್ಲಿ ದಸರಾ ಉತ್ಸವಗಳು, ಬೆಂಗಳೂರಿನಲ್ಲಿ ನಾಗಮಂಡಲೋತ್ಸವ ಮತ್ತಿತರ ಧರ್ಮ ಕಾರ್ಯಗಳಲ್ಲಿ ಸದಾ ತೊಡಗಿಸಿಕೊಂಡಿರುವ ಡಾಕ್ಟರ್ ಪ್ರಭಾಕರ ರೆಡ್ಡಿ ಅಪಾರ ವೆಚ್ಚದಲ್ಲಿ ದೇವಾಲಯದ ರಾಜಗೋಪುರ ನಿರ್ಮಾಣ ಮಾಡಿದ್ದಾರೆ. ಸಮಾಜ ಸೇವೆ, ಅದರಲ್ಲೂ ಧಾರ್ಮಿಕ ಕಾರ್ಯಗಳಿಗೆ ಹೆಚ್ಚು ಆಸಕ್ತಿ ತೋರಿ ಪ್ರತಿ ಕಾರ್ಯಕ್ರಮವೂ ಅಚ್ಚುಕಟ್ಟಾಗಿ ಬರಬೇಕೆಂದು ಬಯಸ್ತಾರೆ. ರುದ್ರಮಹಾಯಾಗದ ಕಾರ್ಯ ಆರಂಭದಿಂದ ಯಶಸ್ವಿಯಾಗುವವರೆಗೆ ಡಾಕ್ಟರ್ ಪ್ರಭಾಕರ ರೆಡ್ಡಿ ಅವರು ಅತ್ಯಂತ ಸಹನೆಯಿಂದ, ಶ್ರದ್ಧೆಯಿಂದ ಕಾರ್ಯದ ಯಶಸ್ಸಿಗೆ ತನು ಮನ ಧನದಿಂದ ಸಹಾಯ ಹಸ್ತ ಚಾಚಿದ್ದಾರೆ.
ಡಾಕ್ಟರ್ ಮಹರ್ಷಿ ಆನಂದ ಗುರೂಜಿಯವರ ಜೊತೆಗೂಡಿ ಇಡೀ ಕಾರ್ಯಕ್ರಮದ ರೂಪುರೇಷೆ, ಸಿದ್ಧತೆ ಪ್ರತಿಯೊಂದರಲ್ಲೂ ಆಸಕ್ತಿಪೂರ್ವಕವಾಗಿ ಗುರೂಜಿಯವರ ನಿರ್ದೇಶನದಂತೆ ಕಾರ್ಯಕ್ರಮದ ಹಂತಗಳ ನಿರ್ವಹಣೆ ಮಾಡಿದ್ದಾರೆ. ಗಂಗೆಯ ಆರಾಧನೆ ಮತ್ತು ರುದ್ರ ಮಹಾಯಾಗದ ಲೋಕ ಕಲ್ಯಾಣಾರ್ಥವಾಗಿ ನಡೆದ ಕಾರ್ಯ ರಾಜ್ಯದ ಜನರ ಬವಣೆ ನೀಗಬೇಕು, ರಾಜ್ಯ ಸುಭಿಕ್ಷತೆಯಿಂದ ಕೂಡಿರಬೇಕು, ರೈತರ ಸಕಲ ಸಮಸ್ಯೆಗಳು ನಿವಾರಣೆಯಾಗಬೇಕು, ಪಶು ಪಕ್ಷಿ ಜಲಚರಗಳ ಆಹಾರ ಸಮಸ್ಯೆ ನಿವಾರಣೆ ಆಗಬೇಕು ಎಂದು ನಡೆದಂತಹ ಈ ಯಾಗದ ರೂವಾರಿಗಳಾದ ಡಾಕ್ಟರ್ ಮಹರ್ಷಿ ಆನಂದ ಗುರೂಜಿಯವರು ಮತ್ತು ಅವರ ಕುಟುಂಬ ಹಾಗೂ ಡಾಕ್ಟರ್ ಪ್ರಭಾಕರ ರೆಡ್ಡಿಯವರು ಮತ್ತು ಅವರ ಕುಟುಂಬ, ಚನ್ನಪಟ್ಟಣದ ಮಾಜಿ ಶಾಸಕರಾದ ಸಿ ಅಶ್ವಥ್, ಸತೀಶ್ ಶರ್ಮಾ, ಹರೀಶ್ ಋತ್ವಿಜರು, ಕಾರ್ಯಕರ್ತರು, ಯಾಗಕ್ಕಾಗಿ ದುಡಿದ ಪ್ರತಿಯೊಬ್ಬರಿಗೂ ಜೀ ಕನ್ನಡ ವಾಹಿನಿ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತದೆ. ಈ ದಿನದ ಕಾರ್ಯಕ್ರಮ ನಿಮ್ಮೆಲ್ಲರಿಗೂ ಇಷ್ಟವಾಯಿತು ಅಂತ ಭಾವಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡುವಂತಹ ಸಮಯ ಇದಾಗಿದೆ. ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ 8 ಗಂಟೆಗೆ ಇದೆ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ. ನಮಸ್ಕಾರ. ಉಡುಗೆಯ ಪ್ರಾಯೋಜಕರು ಕುಬೇರ್ ಅಂಡ್ ಸಿಲ್ಕ್ಸ್, ಚಿಕ್ಕಪೇಟೆ, ಬೆಂಗಳೂರು.